ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಯಾವ ವಿಚಾರದ ಬಗ್ಗೆ ಮಾತಾಡ್ತಿದೆ ಅಂತ ಆಲ್ಮೋಸ್ಟ್ ಎಲ್ರಿಗೂ ತಮ್ಮನೇಲಿ ನೋಡೋ ಗೊತ್ತಾಗಿರುತ್ತೆ. ತಡ ಮಾಡೋಕೆ ಹೋಗಲ್ಲ, ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಹೆಕ್ಸಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಮೊದಲೇದಾಗಿ ಹೇಳೋದೇನು ಅಂತಂದರೆ, ಈಗ ಟಾಕ್ಸಿಕ್ ಸಿನಿಮಾದ ರಿಲೀಸ್ ಬಗ್ಗೆ ಆಲ್ಮೋಸ್ಟ್ ಒಂದು ತಿಂಗಳು ಅಂತ ಅನ್ಬೋದೇನಪ್ಪ. ಯಾಕಂದರೆ ಈಗ ಆಲ್ರೆಡಿ 3ನೇ ತಾರೀಕು, ಒಂದು ಕಾಲು ತಿಂಗಳಿದೆ. ಸೊ ಎಲ್ರಿಗೂ ಒಂದು ಪ್ರಶ್ನೆ ಕಾಡ್ತಿರೋದೇನು ಅಂದರೆ, ಸೊ ಟಾಕ್ಸಿಕ್ಕು ಅಷ್ಟು ದೊಡ್ಡ ಸಿನಿಮಾನ ಇನ್ನೂ ಏನಕ್ಕೆ ಪ್ರಮೋಷನ್ ಸ್ಟಾರ್ಟ್ ಮಾಡಿಲ್ಲ ಅನ್ನೋ ಒಂದು ಚರ್ಚೆ ಎಲ್ಲ ಕಡೆ ನಡೀತಾ ಇದೆ. ಬಹುಶಃ ನಿಮ್ಗೆ ಗೊತ್ತಿರ್ಬೋದು ಎಷ್ಟರ ಮಟ್ಟಿಗೆ ಸೌಂಡ್ ಮಾಡಿತ್ತು ಈ ಒಂದು ಸಿನಿಮಾದ ಒಂದು ಟೈಟಲ್ ಅನೌನ್ಸ್ಮೆಂಟ್ ಆದಾಗಿಂದ ಹಿಡಿದು. ಸೊ ಇಲ್ಲಿವರೆಗೂ ಕೂಡ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿದೆ. ಆ್ಯಂಡ್ ಈ ಸಿನಿಮಾ ಕೇವಲ ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ಸಿನಿಮಾ ಅಂತ ಹೇಳ್ತಾ ಬಂದಿದ್ದೀವಿ. ಸೊ ಖಂಡಿತವಾಗ್ಲೂ ಟಾಕ್ಸಿಕ್ಗೆ ಇಡೀ ಪ್ರಪಂಚವೇ ಕಾಯ್ತಾ ಇದೆ. ಯಶ್ ಅವರನ್ನು ತೆರೆ ಮೇಲೆ ನೋಡೋಕ್ಕೆ ತುಂಬ ಉತ್ಸುಕರಾಗಿ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀವಿ. ಬಟ್ ಪ್ರಮೋಷನ್ ಆ್ಯಕ್ಟಿವಿಟೀಸ್ಗಳ ಬಗ್ಗೆ ಏನಕ್ಕೆ ಸಿನಿಮಾ ತಂಡ ಇನ್ನೂ ತಲೆ ಕೆಡಿಸ್ಕೊಂಡಿಲ್ಲ ಅನ್ನೋ ಪ್ರಶ್ನೆ ಆಡಿಯನ್ಸ್ಗಳಿಗೆ, ಸಿನಿ ಪ್ರೇಕ್ಷಕರಿಗೆ ಕಾಡ್ತಾ ಇದೆ. ಬಹುಶಃ ನನಗೆ ಅನಿಸೋ ಪ್ರಕಾರವಾಗಿ ಈ ಫೆಬ್ರವರಿ ಅಥವಾ ಈ ಫೆಬ್ರವರಿ 15ನೇ ತಾರೀಕಿಂದ ಏನಾದರೂ ಆ್ಯಕ್ಟಿವಿಟೀಸ್ಗಳನ್ನ ಸ್ಟಾರ್ಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಸ್ಟಾರ್ಟ್ ಮಾಡಲೇಬೇಕು, ಯಾಕೆಂದರೆ ಅವರು ಆಲ್ಮೋಸ್ಟ್ ಈಗ ನೆಕ್ಸ್ಟ್ ಮಂತ್ ಸಿನಿಮಾ ರಿಲೀಸ್ ಇರೋದ್ರಿಂದ. ಆ್ಯಂಡ್ ಸಿನಿಮಾ ವಾಟ್ ಎವರ್ ಏನೇ ಪಾಪ್ಯುಲಾರಿಟಿ ಇರ್ಬೋದು, ಒಂದು ಎಷ್ಟೇ ಒಂದು ವೇಟಿಂಗ್ ಇರ್ಬೋದು, ಎಲ್ರಿಗೂ ಒಂದು ಮನದಟ್ಟಾಗುವಂಥ ಒಂದು ಡೇಟ್ ಕೂಡ ತಲೆಯಲ್ಲಿ ಹೋಗಿರ್ಬೋದು. ಬಟ್ ಆದರೆ ಒಂದು ಪ್ರಮೋಷನ್ ಆ್ಯಕ್ಟಿವಿಟೀಸ್ ಅನ್ನೋದೇನಿದೆ ಅದು ಖಂಡಿತವಾಗ್ಲೂ ಮಾಡಲೇಬೇಕು. ಬಟ್ ಈ ಸಿನಿಮಾಗೆ ಇನ್ನು ಸ್ವಲ್ಪ ಡಿಫ್ರೆಂಟ್ ಟೈಪ್ ಆಗಿ ಏನಾದರೂ ಮಾಡ್ಬೋದಾ, ಅಂದರೆ ಡಿಜಿಟಲಿ ಏನು ಮಾಡ್ತಾರಾ ಅಥವಾ ಹೊರಗಡೆ ಏನಾದರೂ ಫ್ಲೆಕ್ಸ್ ಮುಖಾಂತರವಾಗಿ ಮಾಡ್ತಾರಾ, ಸೊ ಯಾವ ರೀತಿ ಮಾಡ್ತಾರೆ. ಇಟ್ಸ್ ಕಾಮನ್, ಲೈಕ್ ಹೇಳಬೇಕು ಅಂದರೆ ಈವೆಂಟ್ಸ್ಗಳು ಮಾಡುವಂಥದ್ದು ಕಾಮನ್ನು. ಆ್ಯಂಡ್ ಪ್ರೆಸ್ ಮೀಟ್ ಈವೆಂಟ್ಸ್ಗಳು ಆ ಸ್ಟೇಟಲ್ಲಿ ಮಾಡುವಂಥದ್ದು ಹೋಗಿ ಸೌತ್ ಇಂಡಿಯಾದಲ್ಲಾಗಿರ್ಬೋದು, ನಾರ್ತ್ ಇಂಡಿಯಾದಲ್ಲಾಗಿರ್ಬೋದು, ಸೊ ಇದು ಕಾಮನ್ ಆಗಿ ಮಾಡ್ತಾರೆ. ಬಟ್ ಅದನ್ನೆಲ್ಲ ಹೊರತುಪಡಿಸಿ, ರೆಗ್ಯುಲರಾಗಿ ಆಗೋದಕ್ಕಿಂತ ಹೊರತುಪಡಿಸಿ ಡಿಜಿಟಲಿ ಯಾವ ರೀತಿ ಮಾಡ್ತಾರೆ ಆ್ಯಂಡ್ ಪ್ರಿಂಟಲ್ಲಿ ಯಾವ ರೀತಿ ಮಾಡ್ತಾರೆ ಒಂದು ಪ್ರಮೋಷನ್ ಅನ್ನೋದು ತುಂಬ ಪ್ರಾಮುಖ್ಯತೆಯನ್ನು ಪಡೆದಿರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುವಂಥದ್ದು ಮಾರ್ಚ್ 19ಕ್ಕೆ ಸಿನಿಮಾ ಬರುತ್ತೆ ಅಂತ ಡೇಟ್ ಎಲ್ಲರೂ ಕೂಡ ಮೈಂಡಲ್ಲಿದೆ. ಜೊತೆಗೇ ಪ್ರಮೋಷನ್ ಆ್ಯಕ್ಟಿವಿಟಿ ಬಗ್ಗೆ ಆದಷ್ಟು ಬೇಗ ಸಿನಿಮಾ ಟೀಮ್ ಅಪ್ಡೇಟ್ ಕೊಡಬೇಕು. ಎಲ್ಲ ಒಂದು ಫ್ಯಾನ್ಸ್ ಆಗಿರ್ಬೋದು, ಸಿನಿ ಆಡಿಯನ್ಸ್ಗಳು ವೇಟ್ ಮಾಡ್ತಾ ಇದ್ದಾರೆ. ಏನಪ್ಪ ನೆಕ್ಸ್ಟ್ ಮಂತ್ ಇದೆ, ಇನ್ನೂ ಏನು ಇದ್ರ ಬಗ್ಗೆ ಮಾತುಕತೆನೇ ಇಲ್ವಲ್ಲ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ. ಖಂಡಿತವಾಗ್ಲೂ ಅದನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ಆಡಿಯನ್ಸ್ಗಳಿಗೆ ಒಂದು ಕ್ರೇಜ್ ಸ್ಟಾರ್ಟ್ ಆಗಿದೆ ಈಗ ಸಿನಿಮಾದ ಮೇಲೆ, ಟಾಕ್ಸಿಕ್ ಸಿನಿಮಾದ ಮೇಲೆ. ಸೊ ಈ ಕ್ರೇಜನ್ನು ನೀವು ಪ್ರಮೋಷನ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಿದ ತಕ್ಷಣ ಇನ್ನೂ ಅವ್ರು ದುಪ್ಪಟ್ಟಾಗುತ್ತೆ. ಸೊ ಖಂಡಿತವಾಗ್ಲೂ ಈ ಸಿನಿಮಾದ ಪ್ರಮೋಷನ್ ಆ್ಯಕ್ಟಿವಿಟಿ ಬೇಗನೆ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಬೇಗ ಸ್ಟಾರ್ಟ್ ಆಗುತ್ತೆ ಅಂತಲೂ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಆಸ್ ಎಟ್ ಸೇಮ್ ಡೇ ಏನಿದೆ, ದುರಂಧರ್ ಸಿನಿಮಾ ರಿಲೀಸ್ ಆಗುತ್ತೋ ಆಗಲ್ವೋ ಅನ್ನೋ ಚರ್ಚೆನೂ ತುಂಬ ನಡೀತಾ ಇತ್ತು. ಸೊ ಡೇಟ್ಗಳೆಲ್ಲ ಒಂದು AI ಮೂಲಕ 23ಕ್ಕೆ ರಿಲೀಸ್ ಆಗುತ್ತೆ, 25ಕ್ಕೆ ರಿಲೀಸ್ ಆಗುತ್ತೆ, ಸೊ ಈ ರೀತಿ ಎಲ್ಲ ಕೇಳಿಬರ್ತಾಯಿತ್ತು. ಬಟ್ ಇವಾಗ ಒಂದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಮಾಡಿಬಿಟ್ಟಿದ್ದಾರೆ. ಸೊ ಅವರು ಕೂಡ ಮಾರ್ಚ್ 19ಕ್ಕೆ ಬರ್ತಾ ಇದ್ದಾರೆ ದುರಂಧರ್ ಸಿನಿಮಾ, ದುರಂಧರ್ 2 ಕೂಡ. ಸೊ ಬಹುಶಃ ಈ ಸಿನಿಮಾ ದುರಂಧರ್ ಏನಿದೆ ಫಸ್ಟ್ ಏನಿದೆ, ಸೊ ಅದಷ್ಟರ ಮಟ್ಟಿಗೆ ಹೋಗಲಿಲ್ಲ ಅಂದಿದ್ರು, ಬಟ್ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲೇನೋ. ಸೊ ಸಿನಿಮಾ ತುಂಬ ಚೆನ್ನಾಗಿ ಆಗಿರೋದ್ರಿಂದ ಸೊ ಇವರು ಕೂಡ ಒಂದು ಡೇಟ್ ಅದನ್ನೇ ಫಿಕ್ಸ್ ಮಾಡಿದ್ದಾರೆ. ಸೊ ಎರಡೂ ಸಿನಿಮಾಗಳು ಕ್ಲ್ಯಾಶ್ ಆಗುತ್ತಾ ಅಂತ ಚರ್ಚೆಗಳು ನಡೀತು. ಆ್ಯಂಡ್ ಅದ್ರ ಬಗ್ಗೆ ಎಲ್ಲರೂ ಕೂಡ ಮಾತಾಡಿದ್ರು. ನನಗನ್ಸೋ ಪ್ರಕಾರವಾಗಿ ಟಾಕ್ಸಿಕ್ ಆಡಿಯನ್ಸೇ ಬೇರೆ, ದುರಂಧರ್ ಆಡಿಯನ್ಸೇ ಬೇರೆ. ಸೊ ದುರಂಧರ್ ಆಡಿಯನ್ಸು ಲೈಕ್ ಬಂದ್ಬಿಟ್ಟು ಪಾರ್ಟ್ 1 ನೋಡಿದ್ರೆ ಪಾರ್ಟ್ 2 ರೆಗ್ಯುಲರಾಗಿ ನೋಡ್ತಾರೆ ಕಂಟಿನ್ಯೂಷನ್ಗೆ. ಆ್ಯಂಡ್ ಟಾಕ್ಸಿಕ್ ಬಂದ್ಬಿಟ್ಟು ಯಶ್ ಅವರ ಸಿನಿಮಾ ಆ್ಯಂಡ್ ಅವರ ಒಂದು ಸ್ಟೈಲ್ ಆಗಿರ್ಬೋದು, ಆಮೇಲೆ ಅವರ ಒಂದು ಸಿನಿಮಾ ಆಗಿರ್ಬೋದು, ನೋಡೋವಂಥ ಆಡಿಯನ್ಸ್ಗಳೇ ಬೇರೆ. ಬಟ್ ಇದರಲ್ಲಿ ಏನಪ್ಪ ಅಂತಂದರೆ ಥಿಯೇಟ್ರ್ಗಳ ಸಮಸ್ಯೆ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ನನಗನ್ಸೋದ ಮಟ್ಟಿಗೆ ಯಾವುದೇ ಒಂದು ಥಿಯೇಟ್ರ್ ಸಮಸ್ಯೆ ಕೂಡ ಆಗಲ್ಲ ಅಂತ ಅಂದ್ಕೊಳ್ತೀನಿ. ಲೈಕ್ ಒಂದರಲ್ಲಿ ದುರಂಧರ ಬಂದರೆ ಇನ್ನೊಂದರಲ್ಲಿ ಆಲ್ಮೋಸ್ಟ್ ಗೊತ್ತಿರಾಗೇ ಟಾಕ್ಸಿಕ್ ಬರುತ್ತೆ. ಸೊ ಎರಡೂ ಸಿನಿಮಾಗಳ ನಡುವೆ ಬೇರೆ ಸಿನಿಮಾ ಯಾರು ಕೂಡ ಕಾಂಪಿಟೇಟ್ ಮಾಡೋಕ್ಕಂದ್ರೆ ಖಂಡಿತವಾಗ್ಲೂ ಹೊರಗೆ ಸಾಧ್ಯನೇ ಇಲ್ಲ. ಹಾಗಾಗಿ ಎರಡೂ ಸಿನಿಮಾಗಳು ಒಂದೇ ದಿನ ರಿಲೀಸ್ ಆಗ್ತಾ ಇದೆ. ಸೊ ಈ ಎರಡೂ ಸಿನಿಮಾಗಳು ಒಂದೇ ದಿನ ರಿಲೀಸ್ ಆಗ್ತಿರೋದು ನಿಮಗೇನು ಅನ್ಸುತ್ತೆ ಅನ್ನೋ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಬಟ್ ನಾನು ಹೇಳೋದೇನು ಅಂತಂದರೆ, ಎರಡೂ ಸಿನಿಮಾಗಳು ಒಂದೇ ದಿನ ತೆರೆ ಕಂಡಾಗ ಆಡಿಯನ್ಸ್ಗಳಿಗೆ ಡಿಸ್ಟ್ರಾಕ್ಟ್ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಆಗುತ್ತೆ. ಹೇಗೆ ಆಗುತ್ತೆ ಅಂತಂದರೆ ಮ್ಯಾಟರ್ ಆಫ್ ಫಸ್ಟ್ ಡೇ ಫಸ್ಟ್ ಶೋ. ಸೊ ಫಸ್ಟ್ ಶೋ ಸಿನಿಮಾಗೆ ಹೋಗೋರಿಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಯಾವ ಸಿನಿಮಾ ಮೊದಲು ನೋಡಬೇಕು, ಸೊ ದುರಂಧರ್ ನೋಡಬೇಕಾ ಅಥವಾ ಲೈಕ್ ಟಾಕ್ಸಿಕ್ ನೋಡಬೇಕಾ ಅನ್ನುವಂಥದ್ದು. ಸೊ ನಾರ್ತ್ ಇಂಡಿಯಾ ಆಗಿರ್ಬೋದು, ಸೌತ್ ಇಂಡಿಯಾ ಆಗಿರ್ಬೋದು, ಸೊ ಎಲ್ಲೇ ಆದರೂ ಕೂಡ ಆಡಿಯನ್ಸ್ಗಳು ಒಂದು ಥಿಯೇಟ್ರಿಗೆ ಹೋಗಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ಮಾರ್ನಿಂಗ್ ಶೋ, ಫಸ್ಟ್ ಡೇ ಫಸ್ಟ್ ಶೋ, ಸೊ ಎರಡು ಥಿಯೇಟ್ರಿಗಂತೂ ಹೋಗೋಕ್ಕಾಗಲ್ಲ. ಸೊ ಅಲ್ಲಿ ಸ್ವಲ್ಪ ಗೊಂದಲ ಆಗುತ್ತೆ. ಸೊ ಅದು ಮುಗಿದ ಮೇಲೆ ಎಲ್ಲ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ನೋಡೋಣ ಯಾವ ರೀತಿಯಲ್ಲಿ ಟಾಕ್ಸಿಕ್ ಸಿನಿಮಾ ಒಂದು ಪ್ರಮೋಷನ್ ಪ್ಲ್ಯಾನ್ ಮಾಡ್ಕೊಂಡಿದೆ ಅನ್ನುವಂಥದ್ದಾಗಿರ್ಬೋದು ಒಂದು ಕಡೆ. ಇನ್ನೊಂದು ಕಡೆ ದುರಂಧರ್ ಸಿನಿಮಾ ಮತ್ತು ಟಾಕ್ಸಿಕ್ ಸಿನಿಮಾ, ಸೊ ಎರಡೂ ಕೂಡ ಒಟ್ಟಿಗೆ ಬರ್ತಾ ಇರುವಂಥದ್ದು. ಸೊ ಆಡಿಯನ್ಸ್ಗಳು ಯಾವ ಸಿನಿಮಾ
ಬಂದರೂ ಕೂಡ ಎಲ್ಲ ಸಿನಿಮಾ ನೋಡ್ತಾರೆ. ಯಾಕಂದರೆ ಎರಡೂ ಸಿನಿಮಾಗಳು ಕೂಡ ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗಿರುವಂಥ ಸಿನಿಮಾಗಳಾಗಿರೋದ್ರಿಂದ ನೋಡ್ತಾರೆ. ಬಟ್ ಈ ಎರಡೂ ಸಿನಿಮಾಗಳ ನಡುವೆ ಫಸ್ಟ್ ಶೋ ಯಾವ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡುತ್ತೆ ಅನ್ನೋದ್ರ ಮೇಲೆ ಈಗ ಗೊತ್ತಿರೋ ಹಾಗೆ ಕಲೆಕ್ಷನ್ ವೈಸಲ್ಲೇ ಎಷ್ಟು ಸಿನಿಮಾ ಒಂದು ಹೆಗ್ಗಳಿಕೆ ಪಡೆದಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಎರಡೂ ಸಿನಿಮಾಗಳೀಗ ಒಂದು ರೀತಿಯಲ್ಲಿ ಜುಗಲ್ ಬಂದಿಗೆ ಕೂತಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನು ಅಪ್ಡೇಟ್ ಬರುತ್ತೆ ಅಂತ. ಆದಷ್ಟು ಬೇಗ ಒಂದು ಅಪ್ಡೇಟ್ ಬರಲಿ. ಯಾಕಂದರೆ ಇನ್ನೂ ಟ್ರೈಲರ್ ಬಾಕಿ ಇದೆ ಟಾಕ್ಸಿಕ್ದು. ಟ್ರೈಲರ್ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಸೊ ಟ್ರೈಲರ್ ಈಸ್ ಮೋಸ್ಟ್ ವೇಟೆಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ಚಿಕ್ಕದಾಗಿ ಇಂಟ್ರೊಡಕ್ಷನ್ ವಿಡಿಯೋನೇ ಅಷ್ಟೊಂದು ಸೌಂಡ್ ಮಾಡಿದೆ. ಇನ್ನು ಟ್ರೈಲರ್ ಯಾವ ರೀತಿ ಸೌಂಡ್ ಮಾಡ್ಬೋದೋ ಗೊತ್ತಿಲ್ಲ. ಸೊ ಕಾಯ್ತಾ ಇದ್ದೀವಿ. ಸೊ ಆ್ಯಂಡ್ ಎರಡೂ ಸಿನಿಮಾಗಳು ಬರ್ತಾ ಇದೆ. ಆ್ಯಂಡ್ ಇದೊಂದು ಏನು ಅಂತಂದರೆ ಹೇಳೋದು ಮರ್ತುಬಿಟ್ಟಿದ್ದೆ. ಆ್ಯಂಡ್ ದುರಂಧರ್ ಕನ್ನಡ ವರ್ಷನ್ ಬಿಡ್ತಾ ಇದ್ದಾರೆ. ನೆಟ್ಫ್ಲಿಕ್ಸಲ್ಲಿ ಏನೋ ಕನ್ನಡ ವರ್ಷನ್ ಬಂದಿಲ್ಲ ಅಂತ ಕೇಳ್ಪಟ್ಟೆ. ಬಟ್ ನಾನು ಅದನ್ನು ನೋಡೋಕೆ ಹೋಗಿಲ್ಲ. ಯಾರೋ ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಕಾಮೆಂಟ್ ಮಾಡಿದರು. ಗೊತ್ತಿಲ್ಲ ಅದು ಏನಕ್ಕೆ ಕನ್ನಡನ ಡಬ್ ಮಾಡ್ಬೋದಾಗಿತ್ತು, ಮಾಡಿಲ್ಲ. ಬಟ್ ಈ ಸಲ ಕನ್ನಡ ವರ್ಷನಲ್ಲೇ ಬಿಟ್ಟಿದ್ದಾರೆ. ಥಿಯೇಟ್ರಿಗೂ ಕೂಡ ಕನ್ನಡ ವರ್ಷನಲ್ಲೇ ಬರುತ್ತೆ ಅಂತ ಹೇಳ್ತಾರೆ ಆಲ್ಮೋಸ್ಟು. ಬಟ್ ಅದು ಬರೋದು ಬಹುಶಃ ಕಡಿಮೆನೇ. ಸೊ ಹಿಂದಿ ಲ್ಯಾಂಗ್ವೇಜನ್ನೇ ಹಾಕ್ತಾರೆ ಇವರು. ಸೊ ಇದೆಲ್ಲರಿಗೂ ಗೊತ್ತಿರೋಂಥ ವಿಚಾರ. ಆದಷ್ಟು ಕನ್ನಡ ಲ್ಯಾಂಗ್ವೇಜಲ್ಲಿ ಬಂದರೆ ಎಲ್ಲರೂ ಕೂಡ ಹೋಗಿ ನೋಡಿ, ಎಲ್ಲ ಸಿನಿಮಾಗಳನ್ನು ನೋಡಿ. ಅದು ನಮ್ಮ ಲ್ಯಾಂಗ್ವೇಜಲ್ಲಿ ಇದ್ದರೆ ಮಾತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಲ್ಯಾಂಗ್ವೇಜ್ ಈಸ್ ಎ ಫಸ್ಟ್ ಪ್ರಿಫರೆನ್ಸ್ ಆಗಬೇಕು. ನಮ್ಮ ಲ್ಯಾಂಗ್ವೇಜಲ್ಲಿ ನಮ್ಗೆ ನೋಡೋದು ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಕೆಲವೊಬ್ಬರು ಇಲ್ಲ ನಮಗೆ ಒರಿಜಿನಲ್ ಲ್ಯಾಂಗ್ವೇಜಲ್ಲೇ ನೋಡಬೇಕು, ಆ ಒರಿಜಿನಲ್ ಧ್ವನಿಯಲ್ಲೇ ನೋಡಬೇಕು ಅನ್ನೋ ಆಡಿಯನ್ಸ್ ಇರ್ತಾರೆ. ವಾಟ್ ಎವರ್ ನೋಟ್ ಆಗಿರ್ಬೋದು, ಊಟ ಆಗಿರ್ಬೋದು, ಎಲ್ಲ ಅವರವ್ರ ಇಚ್ಛೆ. ಸೊ ಎಲ್ಲ ಒಂದು ಪ್ರೇಕ್ಷಕರ ಒಂದು ಮನ ಮುಟ್ಟುವಂಥ, ಪ್ರೇಕ್ಷಕರಿಗೆ ಒಂದು ಉಣಬಡಿಸುವಂಥ ಸಿನಿಮಾಗಳು ಮಾರ್ಚಲ್ಲಿ ರೆಡಿಯಾಗಿ ಜುಗಲ್ ಬಂದು ನಿಂತಿದೆ, ಟಾಕ್ಸಿಕ್ ಮತ್ತು ದುರಂಧರು. ಸೊ ನೋಡೋಣ ಏನಾಗುತ್ತೆ, ಏನು ಕತೆ ಅಂತ. ಆದಷ್ಟು ಬೇಗ ಸಿನಿಮಾ ಟೀಮ್ ಅವರು ಕೂಡ ಒಂದು ಅಪ್ಡೇಟ್ ಕೊಡಿ. ಟ್ರೈಲರು ಕೂಡ ಕಾಯ್ತಾ ಇದ್ದೀವಿ. ಸೊ ಅದಕ್ಕೂ ಮುಂಚೆ ಏನಾದರೂ ಪೋಸ್ಟರ್ ಮುಖಾಂತರ ಅಪ್ಡೇಟ್ ಕೊಡ್ತೀರಾ ಅಥವಾ ಆ್ಯಕ್ಟಿವಿಟೀಸ್ ಏನು ನಡೆಯುತ್ತೆ ಏನು? ಸೊ ಬೇಗ ಅಪ್ಡೇಟ್ ಬರಲಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.